ಜ್ಯೋತಿಷ್ಯ ಲೋಕದಲ್ಲಿ ಗುರುಗ್ರಹ ಕಟಕ ರಾಶಿಗೆ ಪ್ರವೇಶ ಬಹಳಷ್ಟು ಜನರಿಗೆ ಆತಂಕ ಅಂತಕ್ಕಂಥದ್ದು ಈಗಾಗಲೇ ಬಂದಿದೆ. ಅಯ್ಯೋ, ಗುರು ಸ್ಥಾನ ಪಲ್ಲಟವನ್ನ ಮಾಡ್ತಾ ಇದ್ದಾನೆ, ನಮ್ಮ ರಾಶಿ ಏನಾಗುತ್ತೋ, ನಮ್ಮ ರಾಶಿಗೆ ಏನ್ ದೋಷಗಳು ಬರುತ್ತೋ, ಗುರುಬಲ ಬರುತ್ತೋ ಗುರುಬಲ ಬರಲ್ವೋ, ಏನೆಲ್ಲ ಆಗಬಹುದು ಅನ್ನೋ ಯೋಚನೆಗಳನ್ನ ಮಾಡ್ತಾ ಇದ್ದೀರಾ. ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳಿ, ಯಾವ ರಾಶಿಯವರಿಗೆ ದೋಷ, ಯಾವ ರಾಶಿಯವರು ಗುರುಬಲವನ್ನ ಕಳ್ಕೋತಾ ಇದ್ದೀರಾ, ಯಾವ ರಾಶಿಯವರಿಗೆ ಗುರುಬಲ ಅಂತಕ್ಕಂಥದ್ದು ಬರ್ತಾ ಇದೆ, ಈ ಗುರುಗ್ರಹದಿಂದ ಯಾರಿಗೆಲ್ಲ ಅನುಕೂಲಗಳಾಗತ್ತೆ ಅನಾನುಕೂಲಗಳಾಗತ್ತೆ ಅಂತಕ್ಕಂಥ ವಿಚಾರವನ್ನ ನಾವು ನೋಡಿದಾಗ, ಮೊದಲಿಗೆ ದೋಷಯುಕ್ತ ರಾಶಿಗಳನ್ನ ನಾವು ನೋಡಿದಾಗ ನೋಡಿ, ಮೇಷ ರಾಶಿಯವರಿಗೆ ಗುರು ಬಲವನ್ನ ಕಳ್ಕೋತಾ ಇದ್ದೀರಾ, ವೃಷಭ ರಾಶಿಯವರು ಗುರುಬಲವನ್ನ ಕಳ್ಕೋತಾ ಇದ್ದೀರಾ, ಕಟಕ ರಾಶಿಯವರು ಗುರುಬಲ ಕಳ್ಕೋತಾ ಇದ್ದೀರಾ, ಸಿಂಹ ರಾಶಿಯವರ ಗುರುಬಲ ಕಳ್ಕೋತಾ ಇದ್ದೀರಾ, ತುಲಾ ರಾಶಿಯವರ ಗುರುಬಲ ಕಳ್ಕೋತಾ ಇದ್ದೀರಾ, ಧನುಸು ರಾಶಿಯವರು ಗುರುಬಲ ಕಳ್ಕೋತಾ ಇದ್ದೀರಾ, ಮತ್ತೆ ಕುಂಭ ರಾಶಿಯವರು ಗುರುಬಲವನ್ನ ಕಳ್ಕೋತಾ ಇದ್ದೀರಾ. ಇನ್ನ ಯಾವ ರಾಶಿಯ ಗುರುಬಲ ಅಂತಕ್ಕಂಥದ್ದು ಬರುತ್ತೆ, ಮಿಥುನ ರಾಶಿಯವರಿಗೆ ಗುರುಬಲ ಬರುತ್ತೆ, ಕನ್ಯಾ ರಾಶಿಯವರಿಗೆ ಗುರುಬಲ ಬರುತ್ತೆ, ವೃಶ್ಚಿಕ ರಾಶಿಯವರಿಗೆ ಗುರುಬಲ ಬರುತ್ತೆ, ಮಕರ ರಾಶಿಯವರಿಗೆ ಗುರುಬಲ ಬರುತ್ತೆ, ಮತ್ತೆ ಮೀನ ರಾಶಿಯವರಿಗೆ ಗುರುಬಲ ಬರುತ್ತೆ. ಹಾಗಾದ್ರೆ ಈ ಗುರುಬಲವನ್ನ ಕಳ್ಕೊಂಡಿರ್ತಕ್ಕಂಥವರಿಗೆ ಏನೆಲ್ಲಾ ಕಷ್ಟಗಳು ಬರುತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮೇಷ ರಾಶಿಯವರಿಗೆ ಅಧಿಪತಿ ಕುಜನಾಗ್ತಾನೆ. ಕುಜ ಮತ್ತೆ ಗುರು ಇವರಿಬ್ಬರು ಪರಸ್ಪರ ಮಿತ್ರರು. ಗುರು ಬಲ ಅಂತಕ್ಕಂಥದ್ದು ಬೇಕೇ ಬೇಕು ನಿಮಗೆ. ಮನಸ್ಸು ಸ್ಥಿಮಿತವಾಗಿ ಇರಲ್ಲ ಮೇಷರಾಶಿಯವರಿಗೆ, ಚಂಚಲತೆ ಅಂತಕ್ಕಂಥದ್ದು ಇರುತ್ತೆ. ಬಾಯಿಗೆ ಬಂದಿದ್ದನ್ನ ಮಾತಾಡೋಕ್ ಶುರು ಮಾಡ್ತೀರಾ, ಮನಸ್ಸಿನ ಮೇಲೆ ದುಷ್ಟ ಪರಿಣಾಮಗಳು ಬೀರುತ್ತೆ, ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡಿ. ಇನ್ನು ವೃಷಭ ರಾಶಿಯವರನ್ನ ನಾವು ನೋಡಿದಾಗ, ವೃಷಭ ರಾಶಿಯವರಿಗೆ 3ನೇ ಮನೆಯಲ್ಲಿ ಗುರು ಸಂಚಾರವನ್ನ ಮಾಡ್ತಾರೆ. ಅನರ್ಥಗಳಾಗತ್ತೆ, ಮಿಸ್ಅಂಡರ್ಸ್ಟ್ಯಾಂಡ್ ಅಂತಕ್ಕಂಥದ್ದಾಗತ್ತೆ. ನೀವು ಆಡುವ ಮಾತಿನ ಮೇಲೆ ನಿಗವನ್ನ ಇಟ್ಟು ಮಾತನಾಡ್ತಕ್ಕಂತಹ ಕೆಲಸವನ್ನ ಮಾಡಿ. ಇನ್ನು ಕಟಕದಲ್ಲಿ ಗುರು ಪ್ರವೇಶವನ್ನ ಮಾಡ್ತಾನೆ. ಕಟಕದಲ್ಲೇ ಸಂಚಾರವನ್ನ ಮಾಡೋದ್ರಿಂದ ಕಟಕ ರಾಶಿಯವರಿಗೆ ಸ್ಥಾನ ಭ್ರಷ್ಟತ್ವ, ಅಕ್ಕಪಕ್ಕದವರಿಂದಾನೋ ಸಂಬಂಧಗಳಿಂದಾನೋ ಬಂಧುಗಳಿಂದಾನೋ ಸ್ಥಾನ ಭ್ರಷ್ಟತ್ವ, ಕೆಟ್ಟ ಕೆಟ್ಟ ಹೆಸರುಗಳು, ಕೀರ್ತಿ ನಾಶವಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಎಚ್ಚರಿಕೆ ವಹಿಸಿ. ಇನ್ನು ಸಿಂಹ ರಾಶಿಯವರಿಗೆ ಗುರು ಬಲವನ್ನು ಕಳ್ಕೋತಾ ಇದ್ದೀರಾ, ನಷ್ಟದಲ್ಲಿ ಗುರು. ನೀವು ಕುಟುಂಬದಲ್ಲಾಗಲಿ, ಆಸ್ತಿಪಾಸ್ತಿಗಳಲ್ಲಾಗಲಿ, ಉದ್ಯೋಗದಲ್ಲಾಗಲಿ ನಷ್ಟಗಳನ್ನ ಅನುಭವಿಸಬೇಕಾಗತ್ತೆ. ಎಚ್ಚರಿಕೆಯನ್ನ ವಹಿಸಿ. ಇನ್ನ ತುಲಾ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಗುರು ಸಂಚಾರವನ್ನ ಮಾಡ್ತಾನೆ. ಎಷ್ಟಲ್ಲಿ? ಕರ್ಮಸ್ಥಾನದಲ್ಲಿ ಗುರು ಸಂಚಾರವನ್ನ ಮಾಡ್ತಾನೆ. ಯಾರಿಗೆ? ತುಲಾ ರಾಶಿಯವರಿಗೆ ಕರ್ಮಸ್ಥಾನಾಧಿಪತಿಯಾಗಿರ್ತಕ್ಕಂಥ ಚಂದ್ರನ ಕ್ಷೇತ್ರದಲ್ಲಿ ಇರೋದ್ರಿಂದ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವೇರಿಯೇಷನ್ ಅಂತಕ್ಕಂಥದ್ದು, ತುಂಬಾ ವರ್ಕ್ಲೋಡ್ ಬರ್ತಕ್ಕಂಥದ್ದು, ಅಥವಾ ಕೆಲಸ ಮಾಡೋಕ್ ಆಗದೇ ಇರ್ತಕ್ಕಂಥದ್ದು, ಅಥವಾ ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ನಷ್ಟಗಳನ್ನ ಅನುಭವಿಸ್ತಕ್ಕಂಥ ಕೆಲಸಗಳಾಗತ್ತೆ. ಇನ್ನು ಧನುಸ್ಸು ರಾಶಿಯವರಿಗೆ ನೋಡಿ, ಧನುಸ್ಸು ರಾಶಿಯವರಿಗೆ ಮುಖ್ಯವಾಗಿ ಅಷ್ಟಮ ಸ್ಥಾನದಲ್ಲಿ ಗುರು. ಧನುಸ್ಸು ರಾಶಿಯವರಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲೂ ನಾನು ಅಂಬಲ್ ರಿಕ್ವೆಸ್ಟ್ ಮಾಡ್ತೀನಿ, ಗುರು ಏನಾದರೂ ನಿಮಗೆ ಲಗ್ನಾಧಿಪತಿ ಗುರು ಆಗಿದ್ದರೆ, ಅಷ್ಟಮ ಸ್ಥಾನದಲ್ಲಿ ಗುರು ಏನಾದರೂ ಸಂಚಾರವನ್ನ ಮಾಡ್ತಾ ಇದ್ದಾರೆ ಇವಾಗ ಗುರು ದಶೆ ಅಂತಕ್ಕಂಥದ್ದು ಬಂತು ಅಂತ ಅಂದ್ರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಅಂತಕ್ಕಂಥದ್ದನ್ನ ಕಂಡು ಬರುತ್ತೆ. ನಾನಾ ರೀತಿಯ ಚಿಕಿತ್ಸೆಗಳನ್ನ ಮಾಡಿಸ್ಕೋಬೇಕಾಗತ್ತೆ. ಎಚ್ಚರಿಕೆಯನ್ನ ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ ಈ ಗುರುಗ್ರಹದಿಂದ. ಇನ್ನ ಕುಂಭರಾಶಿಯವರಿಗೆ ನಾವು ನೋಡಿದಾಗ, ಕುಂಭರಾಶಿಯವರಿಗೆ 6ನೇ ಮನೆಯಲ್ಲಿ ಗುರು ಏನಾಗತ್ತೆ, ಶತ್ರು ಬಾಧೆ, ದೃಷ್ಟಿದೋಷ, ಇದು ಎರಡೂ ಕೂಡ ಕೆಲಸ ಮಾಡುತ್ತೆ. ಎಚ್ಚರಿಕೆ ವಹಿಸ್ತಕ್ಕಂತ ಕೆಲಸವನ್ನ ಮಾಡಿ. ಗುರು ಕಟಕ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಏನಾಗತ್ತೆ ಅಂತ ಅಂದ್ರೆ, ಈ ಒಂದು ಗುರುಬಲ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಅಂತಕ್ಕಂಥದ್ದನ್ನ ಕಳ್ಕೊಂಡ್ಬಿಡ್ತೀರಾ. ಎಚ್ಚರಿಕೆ ವಹಿಸಿ. ಇನ್ನು ಬಲ ಅಂತಕ್ಕಂಥದ್ದು ಬರೋದು ಮಿಥುನ ರಾಶಿಗೆ ಧನಭಾವದಲ್ಲಿ ಗುರು ಬರ್ತಾನೆ, ಶುಭ ಫಲಗಳನ್ನ ಕೊಡ್ತಾನೆ. ಮಿಥುನ ರಾಶಿಯವರಿಗೆ ನೋಡಿ, ಶುಭ ಫಲ ಕೊಡ್ತಕ್ಕಂಥ ರಾಶಿಗಳನ್ನ ನಾವು ನೋಡಿದಾಗ ಮಿಥುನ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ ಮತ್ತು ಮೀನ ರಾಶಿ. ಅಂದ್ರೆ ಮಿಥುನ ರಾಶಿಗೆ ಧನಭಾವದಲ್ಲಿ ಗುರು ಅಂತಕ್ಕಂಥವರು ಬರ್ತಾರೆ. ನೀವು ಅಂದುಕೊಂಡೇ ಇರಲ್ಲ, ಯಾವ್ಯಾವುದೋ ಮೂಲಗಳಿಂದ ಧನ ಆಗಮನವಾಗತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಲಾಭಸ್ಥಾನದಲ್ಲಿ ಗುರು
ಗುರು ಲಾಭದಾಯಕನಾಗ್ತಾನೆ, ಬಹಳಷ್ಟು ಅನುಕೂಲಗಳಾಗತ್ತೆ. ವೃಶ್ಚಿಕ ರಾಶಿಯವರಿಗೆ ಗುರು ಮುಖ್ಯವಾಗಿ ಭಾಗ್ಯ ಸ್ಥಾನಕ್ಕೆ ಬರ್ತಾನೆ, ಭಾಗ್ಯ ವೃದ್ಧಿ ಆಗ್ತಕ್ಕಂಥದ್ದು ಕಂಡು ಬರುತ್ತೆ. ಇನ್ನು ಮಕರ ರಾಶಿಯವರಿಗೆ ಮುಖ್ಯವಾಗಿ ಸಪ್ತಮ ಸ್ಥಾನದಲ್ಲಿ ಗುರು ಅಂದ್ರೆ ಕೆಲಸ ಕಾರ್ಯಗಳಲ್ಲಿ ಜಯ, ಯಾವುದಾದ್ರೂ ಕೋರ್ಟ್ ಕಚೇರಿ ವ್ಯವಹಾರಗಳು ಏನಾದರೂ ಇದೆಯಾ ಇತ್ಯರ್ಥಗಳಾಗ್ತಕ್ಕಂಥದ್ದು, ಲಾಭದಾಯಕವಾಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ ಮಕರ ರಾಶಿಯವರಿಗೆ. ಮೀನ ರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಗುರು ಪಂಚಮಂ ಕಾರ್ಯ ಸಿದ್ಧಂಚ, ಬಹಳಷ್ಟು ಅನುಕೂಲಗಳನ್ನ ಕೊಡ್ತಾನೆ. ಅಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ದೋಷ ಇರ್ತಕ್ಕಂಥ ಈ ರಾಶಿಗಳನ್ನ ಮತ್ತೊಮ್ಮೆ ಹೇಳ್ತೀನಿ. ಮೇಷ ರಾಶಿ, ವೃಷಭ ರಾಶಿ, ಕಟಕ ರಾಶಿ, ಸಿಂಹ ರಾಶಿ, ತುಲಾ ರಾಶಿ, ಧನುಸ್ಸು ರಾಶಿ ಮತ್ತೆ ಕುಂಭ ರಾಶಿ, ಇವರು ಗುರು ಶಾಂತಿ ಹೋಮವನ್ನ ಆಚರಣೆಯನ್ನ ಮಾಡಬೇಕು. ಯಾವತ್ತು? ಜೂನ್ 1ನೇ ತಾರೀಕು ಸೋಮವಾರ ಗುರು ಪೇಚಿ, ಗುರು ಕಟಕ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಇಂಥ ಒಂದು ಕಟಕ ರಾಶಿಗೆ ಪ್ರವೇಶ ಮಾಡ್ತಕ್ಕಂತಹ ಸಮಯದಲ್ಲಿ ಏ ಬೃಹಸ್ಪತಿ, ಏ ಗುರುದೇವ, ನಮಗೆ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನ ಕಮ್ಮಿಯನ್ನ ಮಾಡು, ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನ ಹೋಗಲಾಡಿಸ್ತಕ್ಕಂಥ ವಿದ್ಯೆಯನ್ನ ಕೊಡು, ಶಕ್ತಿಯನ್ನ ಕೊಡು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಅದಕ್ಕೋಸ್ಕರನೇ ನನ್ನ ಶ್ರೀಮದ್ ರಾಮಾನುಜ ಗೋಶಾಲೆ, ಶೆಟ್ಟಿಹಳ್ಳಿ ಗ್ರಾಮ, ನುಗ್ಗೇಹಳ್ಳಿ ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆಯಲ್ಲಿ ಸಾಮೂಹಿಕ ಗುರುಶಾಂತಿ ಹೋಮವನ್ನ ವಿಜೃಂಭಣೆಯಿಂದ ನಾನು ಏರ್ಪಡಿಸಿದ್ದೇನೆ. ನಿಮಗೋಸ್ಕರ, ನಿಮಗಳಿಗೋಸ್ಕರ, ನಿಮಗೆ ಸುಖ ಅಂತಕ್ಕಂಥದ್ದು ಲಭ್ಯವಾಗಲಿ, ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ದೂರವಾಗಲಿ ಅಂತ ಹೇಳಿ ಇದನ್ನ ಆಯೋಜನೆಯನ್ನ ಮಾಡಿದ್ದೇನೆ. ಬನ್ನಿ, ನೀವೇ ಕೂತು ಹೋಮದಲ್ಲಿ ಸಂಕಲ್ಪವನ್ನು ಕೊಟ್ಟು ವ್ಯವಸ್ಥಿತವಾಗಿ ಗುರು ಶಾಂತಿ ಹೋಮವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಗುರು ಶಾಂತಿ ಹೋಮ, ಸಾಮೂಹಿಕ ಗುರು ಶಾಂತಿ ಹೋಮ ಯಾರಿಗೆಲ್ಲ ಆಚರಣೆ ಮಾಡಬೇಕು? ಬಹಳಷ್ಟು ಜನ ಯೋಚನೆ ಮಾಡ್ತಾ ಇದ್ದೀರಾ, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಅದರ ಪೂರ್ವ ಹೇಗಿರುತ್ತೆ, ಅದನ್ನ ನಾವು ಹೇಗೆ ಆಚರಣೆ ಮಾಡಬೇಕು? ಗುರು ಅಂತ ಅಂದರೆ ಗುರು ಮುಖದಿಂದಾನೇ ಮಾಡಬೇಕಾ? ಗುರು ಪೌರ್ಣಮಿಯಲ್ಲಿ ಮಾಡಿದ್ರೆ ಸಾಕಾಗಲ್ವಾ? ಈ ರೀತಿ ಎಲ್ಲ ಪ್ರಶ್ನೆಗಳನ್ನ ಇಟ್ಕೊಂಡಿದ್ದೀರಾ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೆಗೆ ಬರ್ತಕ್ಕಂಥ ಅತಿಥಿ ಕೋಪದಿಂದ ಬಂದರೆ ಹೇಗಿರುತ್ತೆ, ಸಂತೋಷದಿಂದ ಬಂದರೆ ಹೇಗಿರುತ್ತೆ, ತಾಮಸದಿಂದ ಬಂದರೆ ಹೇಗಿರುತ್ತೆ, ಅದಕ್ಕೆ ಹೇಳುವುದು ಗುರು ಶಾಂತಿ ಹೋಮ. ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ, ಬಹಳಷ್ಟು ರಾಶಿಯವರಿಗೆ, ಈ ದ್ವಾದಶ ರಾಶಿ ಮೇಷದಿಂದ ಮೀನದವರೆಗೆ ಕೆಲ ರಾಶಿಯವರಿಗೆ ಬಹಳಷ್ಟು ಶುಭಗಳು ಅಂತಕ್ಕಂಥದ್ದು ಬರುತ್ತೆ, ಕೆಲ ರಾಶಿಯವರಿಗೆ ಅಶುಭ ಫಲಗಳು ಅಂತಕ್ಕಂಥದ್ದು ಬರುತ್ತೆ. ಇದಕ್ಕೋಸ್ಕರನೇ ನನ್ನ ಶ್ರೀಮದ್ ರಾಮಾನುಜ ಗೋಶಾಲೆಯಲ್ಲಿ, ಶೆಟ್ಟಿಹಳ್ಳಿ ಗ್ರಾಮ, ರಾಮಾನುಜ ರಸ್ತೆ, ಅಕ್ಕನಹಳ್ಳಿ ಕ್ರಾಸ್ ಹತ್ತಿರ, ನುಗ್ಗೇಹಳ್ಳಿ ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಗೋಶಾಲೆಯಲ್ಲಿ ದಕ್ಷಿಣಾಮೂರ್ತಿಯ ಸನ್ನಿಧಾನದಲ್ಲಿ, ಶಿವನ ಸನ್ನಿಧಾನದಲ್ಲಿ 18 ಅಡಿ ಅಭಯ ಆಂಜನೇಯ ಸ್ವಾಮಿಯ ದೇವಾಲಯದ ಸನ್ನಿಧಿಯಲ್ಲಿ ಮತ್ತೆ ಮಹಾಗಣಪತಿಯ ಸ್ಥಾನದಲ್ಲಿ ಯಾಗಶಾಲೆಯಲ್ಲಿ ಇದನ್ನ ವಿಜೃಂಭಣೆಯಿಂದ ಆಯೋಜನೆಯನ್ನ ಮಾಡಿದ್ದೇನೆ. ಹಾಗಾಗಿ ಈ ಒಂದು ಗುರುಶಾಂತಿ ಹೋಮಕ್ಕೆ ನೀವು ಭಾಗಿಯಾಗಬೇಕು ಅಂದ್ರೆ ಏನ್ ಮಾಡಬೇಕು ನೋಡಿ, ಇಲ್ಲಿ ತೋರಿಸ್ತಾ ಇರ್ತಕ್ಕಂಥ, ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರಿಗೆ ಕರೆ ಮಾಡಿ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ನಿಮಗೆ ಗುರು ದೋಷ ಇದೆಯಾ ಇಲ್ವಾ, ನಿಮಗೆ ಗುರುಬಲ ಬರುತ್ತಾ ಅಥವಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಗುರುಬಲ ಬಂದ್ರೂ ಗುರುಶಾಂತಿಗೆ ನೀವು ಭಾಗವಹಿಸಬಹುದು. ಗುರು ಬಲ ಕಳ್ಕೋತಾ ಇದ್ದೀರಾ ಅಂದ್ರೂ ಕೂಡ ನೀವು ಗುರುಶಾಂತಿ ಹೋಮದಲ್ಲಿ ಭಾಗಿಯಾಗಬಹುದು. ನೀವು ಆ ಒಂದು ಗುರುಶಾಂತಿ ಹೋಮ ನಡೀತಕ್ಕಂತ ಸ್ಥಳಕ್ಕೆ ಸ್ವಲ್ಪ ಕಡಲೆಕಾಳು, ಹಳದಿ ವಸ್ತ್ರ, ಒಂದು ಸಣ್ಣ ಬಂಗಾರದ ತುಂಡು, ಬಂಗಾರದ ಬೆಲೆ ತುಂಬಾ ಇದೆ, ದಾನ ಕೊಡೋಕ್ಕಾಗಲ್ಲ ಇವಾಗ, ಹಾಗಾಗಿ ಒಂದು ಬಂಗಾರದ ತುಂಡು, ನಿಮ್ಮ ಶಕ್ತಿಗೆ ಅನುಗುಣವಾಗಿ ಒಂದು ಬಂಗಾರದ ತುಂಡು, ಇಷ್ಟನ್ನು ತಗೊಂಡು ಹೋಮದ ಸ್ಥಳಕ್ಕೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ನೀವು ಆ ಸ್ಥಳಕ್ಕೆ ಬಂದರೆ ನಿಮ್ಮ ಹೆಸರಿನಲ್ಲಿ ಗುರುಶಾಂತಿ ಹೋಮ ಅಂತಕ್ಕಂಥದ್ದು ನಿಯಮಬದ್ಧವಾಗಿ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆ ದಿನ ಗುರು ಕಟಕಕ್ಕೆ ಪ್ರವೇಶ ಮಾಡತಕ್ಕಂತ ಒಂದು ದಿನವಾಗಿರೋದ್ರಿಂದ ಆ ದಿನ ಸಾಮೂಹಿಕ ಗುರುಶಾಂತಿ ಹೋಮವನ್ನ ನಾವು ವಿಜೃಂಭಣೆಯಿಂದ ಆಯೋಜನೆಯನ್ನ ಮಾಡಿದ್ದೇವೆ. ಬಂದು ಭಾಗವಹಿಸಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳಿ ಶ್ರೀ ಶಂಕರಾಚಾರ್ಯಾಯ ನಮಃ, ಶ್ರೀ ಮಧ್ವಾಚಾರ್ಯಾಯ ನಮಃ,
ಶ್ರೀಮತೆ ರಾಮಾನುಜಾಯ ನಮಃ ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ ನೀವು ಆ ಚಣಕಧಾನ್ಯ ಅಂದ್ರೆ ಕಡಲೆಕಾಳು, ಹಳದಿ ವಸ್ತ್ರ, ಒಂದು ಚಿನ್ನದ ತುಂಡು ಇದಕ್ಕೆ ಕೃಷ್ಣಾರ್ಪಣವನ್ನ ಮಾಡಿ. ಅಂದ್ರೆ ಕೃಷ್ಣನಿಗೆ ಹೇಳಬೇಕು, ಅಪ್ಪ ನನ್ನ ರಾಶಿಗೆ ಗುರು ಬಲ ಕಳ್ಕೋತಾ ಇದ್ದೇನೆ, ಗುರು ಬಲ ಬರೋ ರೀತಿ, ಬರ್ತಕ್ಕಂಥ ತೊಂದರೆ ತಾಪತ್ರಯಗಳನ್ನ ನಿವಾರಣೆಯನ್ನ ಮಾಡ್ತಕ್ಕಂಥ ಬುದ್ಧಿಶಕ್ತಿಯನ್ನ ನನಗೆ ಕೊಡು, ಆರೋಗ್ಯ ಭಾಗ್ಯವನ್ನ ಕೊಡು, ಆಯಸ್ಸನ್ನ ಕೊಡು, ನಾನು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಬರ್ತಕ್ಕಂಥ ವಿಘ್ನಗಳನ್ನ ನಿವಾರಣೆಯನ್ನ ಮಾಡುವಂತ ಕೃಷ್ಣಾರ್ಪಣವನ್ನ ಮಾಡಬೇಕು. ಇನ್ನೊಂದು ವಿಚಾರ ಹೇಳ್ತೀನಿ, ದಾನ ಬಂದಂತ ಹಸುಗಳನ್ನ ಸಾಕಿರ್ತಕ್ಕಂಥದ್ದು 32 ಹಸುಗಳಿದೆ. ಆ 32 ಹಸುಗಳು ಅಂದ್ರೆ ಇವತ್ತು ಕಾಮಧೇನು ಅಂತ ನಾವು ಹೇಳ್ತೀವಿ, ಆ ಕಾಮಧೇನುವಿನ ವಾಸಸ್ಥಾನ ಅಂದ್ರೆ ಶ್ರೀಮದ್ ರಾಮಾನುಜ ಗೋಶಾಲೆ. ಆ ಸ್ಥಳದಲ್ಲಿ ಇಷ್ಟೆಲ್ಲಾ ದೇವತೆಗಳಿದೆ, ಹರಳಿಕಟ್ಟೆ ಇದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತೋ ಶಿವರೂಪಾಯ, ವೃಕ್ಷರಾಜಾಯ ತೇ ನಮಃ ಅಂತ ನಾವೇನು ಹೇಳ್ತೀವೋ ಅಂತ ಸ್ಥಳದಲ್ಲಿ ಇವತ್ತು ದಕ್ಷಿಣಾಮೂರ್ತಿ, ಶಿವ, ಪರಮೇಶ್ವರ, ಮುಕ್ತೇಶ್ವರ, ಅದರಲ್ಲೂ ಅಭಯ ಆಂಜನೇಯ 18 ಅಡಿ, ಗಣಪತಿ, ಮತ್ತೆ ಯಾಗಶಾಲೆ, ಮತ್ತೆ ಗೋಶಾಲೆ, ಇಂಥ ಒಂದು ಸ್ಥಳದಲ್ಲಿ ಈ ಗುರುಶಾಂತಿ ಹೋಮ, ಪವಿತ್ರವಾಗಿರ್ತಕ್ಕಂಥ ಸ್ಥಳದಲ್ಲಿ ಗುರುಶಾಂತಿ ಹೋಮವನ್ನ ಆಯೋಜನೆಯನ್ನ ಮಾಡಿದ್ದೇನೆ. ನೀವೆಲ್ಲರೂ ಕೂಡ ಬಂದು ಭಾಗವಹಿಸಿ. ನಿಮಗೆಲ್ಲರಿಗೂ ಕೂಡ ಬರ್ತಕ್ಕಂಥ ಗುರು ಬಲ ಕಳ್ಕೊಳ್ತಕ್ಕಂಥವರಿಗೆ ಗುರುಬಲ ಬರಲಿ, ಗುರುಬಲ ಬರ್ತಕ್ಕಂಥವರಿಗೆ ಮತ್ತಷ್ಟು ಅನುಕೂಲಗಳು ಹೆಚ್ಚಾಗಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ತೀನಿ. ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮ ಹೆಸರನ್ನ ಮೊದಲೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಫೋನ್ ಮಾಡಿ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದನ್ನ ನೀವು ಮಾಡಿದ್ರೆ ನಾವು ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತೇವೆ. ಸಾಧ್ಯವಾದಷ್ಟು ನೀವು ಭಾಗಿಯಾಗ್ತಕ್ಕಂಥದ್ದು ತುಂಬಾ ಉತ್ತಮ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕೆಲವರು ಏನ್ ಮಾಡ್ತೀರಾ, ಫೋನ್ ಮಾಡ್ತೀರಾ, ನೀವು ವ್ಯವಸ್ಥಿತವಾಗಿ ನಿಮ್ಮ ಗೋತ್ರ, ನಕ್ಷತ್ರ ಎಲ್ಲ ಹೇಳ್ತೀರಾ, ಅದರಲ್ಲೂ ರಿಜಿಸ್ಟರ್ ಕೂಡ ಮಾಡ್ಕೋತೀರಾ. ಗುರುಗಳೇ ನಮ್ಮ ಹೆಸರಲ್ಲಿ ಪೂಜೆ ಮಾಡಿ, ಹೋಮ ಮಾಡಿ, ಅನುಕೂಲಗಳಾಗತ್ತೆ ಅಂತ ಆಗತ್ತೆ ಅನ್ನೋ ನಂಬಿಕೆ ನಮಗಿದೆ ಅಂತ ಹೇಳ್ತೀರಾ. ಆದರೆ ಉತ್ತಮ, ಮಧ್ಯಮ, ಅಧಮ ಅಂತ ನಾವು ಹೇಳ್ತೀವಿ. ಮುಖ್ಯವಾಗಿ ನೀವೇ ಬಂದು ಭಾಗವಹಿಸ್ತಕ್ಕಂಥದ್ದು ತುಂಬಾ ಉತ್ತಮ. ನಿಮ್ಮ ಒಂದು ಹೆಸರಿನಲ್ಲಿ ಹೋಮ, ಎಲ್ಲೋ ಕೂತ್ಕೊಂಡು ಹೋಮ ಮಾಡಿಸೋಕೆ ಕಾರ್ಯನಿಮಿತ್ತ ಪಾಪ ಬರೋಕ್ಕಾಗಲ್ಲ, ಏನ್ ಮಾಡ್ತೀರಾ ಅಂತವರು ನೀವು ದೂರವಾಣಿ ಸಂಖ್ಯೆಯಲ್ಲಿ ರಿಜಿಸ್ಟರ್ ಮಾಡಿ ನೀವು ವ್ಯವಸ್ಥಿತವಾಗಿ ಅದನ್ನ ಮಾಡಿದಾಗ ಮಧ್ಯಮ. ಗೊತ್ತಿದ್ದೂ ಮಾಡದೇ ಇರತಕ್ಕಂಥವರು ಬಹಳಷ್ಟು ಜನ ಇದ್ದಾರೆ, ಸೋಂಬೇರಿಗಳು, ಆಲಸ್ಯ ಮನೋಭಾವವನ್ನ ಇಟ್ಕೊಂಡಿರ್ತಕ್ಕಂಥವರು, ಅವರಿಗೆ ಹದಮ ಅಂತ ಹೇಳುತ್ತೆ. ಇಂಥ ಒಂದು ಅವಕಾಶವನ್ನ ಸದುಪಯೋಗವನ್ನ ಪಡಿಸ್ಕೊಳ್ಳಿ. ನಿಮಗೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಬೃಹಸ್ಪತಿಯನ್ನ ಪ್ರಾರ್ಥನೆಯನ್ನ ಮಾಡ್ತೀನಿ.